ರೈತರ ಪರವಾಗಿ ಸುಮಾರು 2 ವರ್ಷಗಳಿಂದ ಸರ್ಜಾಪುರ ಹೋಬಳಿ ರೈತ ಬಾಂಧವರಿಗೆ ಈ ರಾಜ್ಯ ಸರ್ಕಾರ ಕೆಡಿಬಿ 2,500 ಎಕರೆ ಜಮೀನನ್ನು ಕೆಡಿಬಿ ಅಕ್ವಿಜಿಷನ್ ಮಾಡಿಕೊಂಡು ಸುಮಾರು ರೈತರು ಬೀದಿ ಪಾಲಾಗಿದ್ದಾರೆ. ಅಗ್ರಿಕಲ್ಚರ್ ಭೂಮಿ ಇದ್ದು ಎಲ್ಲರೂ ಒಳ್ಳೆಯ ರೈತರಿದ್ದಾರೆ. ಅಕ್ವಿಜಿಷನ್ ಮಾಡಿಕೊಂಡು ನೋಟಿಫಿಕೇಶನ್ ಆಗಿದೆ. ನೋಟಿಫಿಕೇಶನ್ ಆಗಿ ಎಕರೆಗೆ 2 ಕೋಟಿ 2.5 ಕೋಟಿ ಏನೋ ಕೊಡ್ತಾ ಇದ್ದಾರೆ ಅಂತೇಳಿ ಮಾಹಿತಿ. ಬಟ್ ಅಲ್ಲಿ ರೈತರು ಜಮೀನು ಅಂದೇನಹಳ್ಳಿ, ಮುತ್ತನಲ್ಲೂರು ಈ ಭಾಗಗಳಲ್ಲಿ 20 ರಿಂದ 25 ಕೋಟಿ ಎಕರೆಗೆ ಓಡ್ತಾ ಇದೆ. ಇವತ್ತು ಒಂದು 20 ಗುಂಟೆ ಇಟ್ಕೊಂಡಿರೋ ವ್ಯಕ್ತಿ, ಒಬ್ಬ ರೈತ, ಒಂದಿಬ್ಬರು 3 ಹೆಣ್ಮಕ್ಳು 2 ಗಂಡು ಮಕ್ಳು ಇದ್ದು, ಆ ಗಂಡು ಮಕ್ಳು ಫ್ಯಾಕ್ಟ್ರಿಗೆ ಹೋಗ್ತಾ ಇರ್ತಾರೆ. ಈ ಹೆಣ್ಮಕ್ಳು ಬಡತನದಲ್ಲಿ ಗಾರ್ಮೆಂಟ್ಸ್ಗೆ ಹೋಗ್ತಾ ಇರೋ ಮಕ್ಕಳು ಒಂದು 1/2 ಎಕರೆ ಜೀವನ ಮಾಡೋಕೆ ಇಟ್ಕೊಂಡಿದ್ರೆ ಅದನ್ನು ಕಿತ್ಕೊಂಡ್ಬಿಟ್ಟು 1 ಕೋಟಿ ಕೊಡ್ತೀನಿ ಅಂದ್ರೆ ಅದೇ ಮಾಡಿದ್ರೆ 15 ಕೋಟಿಗೆ ಹೋಗುತ್ತೆ. ಅವ್ರ ಜೀವನಾಂಶಕ್ಕೆಲ್ಲ ಎಲ್ಲೋಬೇಕು. ಎಲ್ಲಿ ನೋಡಿ ಅಕ್ವಿಜಿಷನ್ ಮಾಡೋದು, ಏನು ಎಲ್ಲಿ ನೋಡಿ ಅದೇ ಕೆಲಸ ಆಗುತ್ತೆ ಇವ್ರಿಗೆ. ಈಗ ಅರ್ಕಾವತಿ ಬಡಾವಣೆ ಎಲ್ಲ ಕಡೆ ಮಾಡಿದೆ, ಇನ್ನೂ ಡೆವಲಪ್ಮೆಂಟೇ ಆಗಿಲ್ಲ. ಈಗ ಸರ್ಜಾಪುರಕ್ಕೆ ಕೈ ಇಟ್ಟಿದ್ದಾರೆ. ಹಿಂದೆ ದೇವನಹಳ್ಳಿ ಕಡೆ ಮಾಡಿದ್ರು, ಅದನ್ನ ಕೈ ಬಿಟ್ಟಿದ್ದಾರೆ. ಈಗ ಬಿಡದಿ ಹೋಬಳಿ ಹತ್ ಕಡೆ ನಮ್ಮ ಮಾಗಡಿ ಕಡೆ ಹತ್ ಕಡೆ ಅಕ್ವಿಜಿಷನ್ ಸ್ಟಾರ್ಟ್ ಆಗಿದೆ. ಈಗ ಅಲ್ಲಿನ ಪರಿಸ್ಥಿತಿ ಎಲ್ಲ ತೆಂಗಿನ ತೋಪುಗಳು, ಗದ್ದೆಗಳು, ತೋಟಗಳು, ಅಡಿಕೆ ತೋಟ ಎಲ್ಲ ಇದೆ. ಅಲ್ಲಿ ಕೈ ಇಕ್ತಾವ್ರೆ 9,000-9,500 ಎಕರೆ. ಈ ಥರ ಮಾಡ್ಕೊಂಡು ಹೋದ್ರೆ ರೈತರು ಒಂದು ಇಡೀ ಅನ್ನಕ್ಕೆ ತಲೆಯ ಪರಿಸ್ಥಿತಿ ಬರ್ತದೆ ಮುಂದಿನ ದಿನಗಳಲ್ಲಿ. ದಯವಿಟ್ಟು ಇದರ ಪರವಾಗಿ ನಮ್ಮ KP ರಾಜರವರ ನೇತೃತ್ವದಲ್ಲಿ ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು 25ನೇ ತಾರೀಕು ಇಲ್ಲ 26ನೇ ತಾರೀಕು ಬರೋ ತಿಂಗಳು, ಈ ತಿಂಗಳಲ್ವಾ, ಈ ತಿಂಗಳು 26ನೇ ತಾರೀಕು ಬೃಹತ್ ನಾವು ಪ್ರತಿಭಟನೆಯನ್ನ ಈ ಸರ್ಕಾರ ವಿರುದ್ಧ ರೈತರ ಪರವಾಗಿ ನಾವು ಮುತ್ತನಲ್ಲೂ ಅಂದೇನಹಳ್ಳಿ ಅಲ್ಲಿ ಉಳ್ಕೊಂಡು ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಹೇಳ್ಬೋದು. ಕೈಗಾರಿಕೆಗಳು ಬಂದ್ರೆ ಏನು ಗ್ರಾಮಗಳು ಅಭಿವೃದ್ಧಿ ಆಗ್ತದೆ ಅಂತ ಹೇಳ್ತಾರೆ. ಈಗ ಇರೋ ಕೈಗಾರಿಕೆಗಳೆಲ್ಲ ಅಭಿವೃದ್ಧಿ ಆಗಿಲ್ವಲ್ಲ. ಈಗ ಜಿಗಣಿ ಕೈಗಾರಿಕೆ ಇದೆ, ಅತಿಬೆಲೆ ಕೈಗಾರಿಕೆ, ಸುಮಾರು ಕೈಗಾರಿಕೆ ಇದ್ದಾವೆ. ಈಗ ಇನ್ನು ಅಲ್ಲಲ್ಲೇ 100 ಎಕರೆ ಜಾಗ ಇಟ್ಕೊಂಡಿದ್ದಾರೆ, ಕಟ್ಟಿರ, ಅದನ್ನ ಫಿಲ್ಅಪ್ ಮಾಡ್ರಿ. ಈಗ ಎಕ್ಸಾಂಪಲ್, ಒಬ್ಬ ರೈತ 20 ಗುಂಟೆ ಇಟ್ಕೊಂಡಿದ್ರೆ ಅಂಗನಹಳ್ಳಿ, ಮುತ್ತನಲ್ಲೂರು, ಸರ್ಜಾಪುರ ಹೋಬಳಿ ಬಡವರು, ಯಾವುದೇ ಒಕ್ಕಲಿಗ ಸಮುದಾಯ, ರೆಡ್ಡಿ ಸಮುದಾಯ, ಯಾವುದೇ ಸಮುದಾಯ ಇದ್ರೂ ಶ್ರೀಮಂತರಿರಲ್ಲ. ಅತಿ ಬಡತನ ಇರೋರು ಇರ್ತಾರೆ. ಏನೋ 1/2 ಎಕರೆನೋ 3/4 ಎಕರೆನೂ ಇಟ್ಕೊಂಡು ಅದರಲ್ಲಿ ಹೂವು, ಕೊತ್ತಂಬರಿ ಸೊಪ್ಪು ಯಾವುದೊಂದು ಬೆಳ್ಕೊಂಡು ಜೀವನ ಮಾಡ್ತಾ ಇರ್ತಾರೆ. ಅದನ್ನ ಏಕಾಏಕಿ ಹೋಗಿ ನೀವು 2,500 ಅಕ್ವಿಜಿಷನ್ ಮಾಡಿಕೊಂಡು 1/2 ಎಕರೆ 3/4 ಎಕರೆ ಕಿತ್ಕೊಂಡ್ಬಿಟ್ರೆ ಅವ್ರು ಎಲ್ಲ ಹೋಗೋದು 25 ಎಕರೆ, 25 ಕೋಟಿ 30 ಕೋಟಿ ಹೋಗೋ ಜಮೀನು. ನೀವು 1.5 ಕೋಟಿ 2 ಕೋಟಿ 3 ಕೋಟಿ ಕೊಟ್ರೆ ಏನು ವಿಷ ಹಾಕ್ಬೇಕಾ ಮಕ್ಳು ಬರಿಗಳನ್ನ? ಆ ಕಾಲದಿಂದ ಈ ಪಕ್ಷಕ್ಕೆ ಓಟ್ ನೀಡಿ ಇವತ್ತು ಅವರು ಹೊಟ್ಟೆಗೆ ತಣ್ಣೀರು ಬಟ್ಟೆ ಹಾಕೊಂಡು ಮಲಗಬೇಕಾ? ದಯವಿಟ್ಟು ಈ ರಾಜ್ಯ ಸರ್ಕಾರಕ್ಕೆ ತಮ್ಮಲ್ಲಿ ಕಳಕಳೆಯ ಮನವಿ, ಈ ಮೀಡಿಯಾ ಮುಖಾಂತರ, ಬೇಡ, ಇರೋದನ್ನೇ ಡೆವಲಪ್ಮೆಂಟ್ ಮಾಡಿ. ಇವತ್ತು ಹಲವಾರು ಬಡವಣಿಗಳು BDA ನೇತೃತ್ವದ BDA ಪರವಾಗಿ ಸುಮಾರು 1,000 ಎಕರೆ ಅಕ್ವಿಜಿಷನ್ ಮಾಡ್ಕೊಂಡಿರ್ತಾರೆ. ಅದೇ ಡೆವಲಪ್ಮೆಂಟ್ ಆಗಿಲ್ಲ. ಮೊನ್ನೆ ಸಿದ್ದರಾಮಯ್ಯನವರು ಬಿಟ್ಟಿದ್ದಾರೆ ದೇವನಹಳ್ಳಿ ಕಡೆ, ಅದೇ ತರ ಇಲ್ಲಿ ಬಿಟ್ಬಿಡಿ, ನೆಮ್ಮದಿಯಾಗಿ ಜೀವನ ಮಾಡ್ತಾರೆ ರೈತರು ಅಂತೇಳಿ ಹೇಳ್ಬಂದೆ. ಅದಕ್ಕೆ ಅದರ ಪರವಾಗಿ ನಮ್ಮ JDS ಪಕ್ಷದಿಂದ ಆವತ್ತು ನಾವು 26ನೇ ತಾರೀಕು ಕುಮಾರಣ್ಣ ಮನವೊಲಿಸಿ, ಕುಮಾರಣ್ಣ ಅವ್ರನ್ನ ಗಮನಕ್ಕೆ ತಂದಿದ್ದಾರೆ, ಇವತ್ತು ಮಾತಾಡಿದ್ದಾರೆ ಅದೇನು ಸಜಾಪ್ದು ಅಂತ. ಅದಕ್ಕೆ ನಿಖಿಲ್ ಅವ್ರನ್ನ ಆವತ್ತು ನಾವು ಕರ್ಕೊಂಡ್ಬರ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ KP ರಾಜರವರ ಮುಖಂಡತ್ವದಲ್ಲಿ ಇಲ್ಲಿರುವ ಎಲ್ಲ ನಮ್ಮ ಪಟಾಪಟ ರವಿ ಅವರು, KP ರಾಜು ಅವರು, ನಮ್ಮ ಅಧ್ಯಕ್ಷರು ದೇವೇಗೌಡರು, ನಮ್ಮ ಬಾಬು ಅವರು, ಎಲ್ಲರೂ ಹಿರಿಯ ಮುಖಂಡರ ನೇತೃತ್ವದಲ್ಲಿ ನಾವು ಕುಮಾರಣ್ಣ ಮನೆಗೆ ಹೋಗಿ ಇವ್ರನ್ನ ನಮ್ಮ ನಿಖಿಲ್ ಅವ್ರನ್ನ ಕರ್ಕೊಂಬರಕ್ಕೆ ಪ್ರಯತ್ನ ಮಾಡ್ತೀವಿ. ಬರ್ತಾರೆ. ನಾವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ 4-5 ಸಾವಿರ ಜನ ಸೇರಿಸಿ
ದೊಡ್ಡ ಪ್ರತಿಭಟನೆ ಮಾಡ್ಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ. ಸರ್, ಈಗ ಬೆಂಗಳೂರಿಗೆ ರೈತರು ಹೊರಟಿದ್ರು, ಅವ್ರು ಇಲ್ಲಿ ಒಂದು ವರ್ಷದಿಂದ ಹೋರಾಟ ಮಾಡಿ ಕೊನೆಗೆ ನ್ಯಾಯ ಸಿಕ್ಕಿಲ್ಲ ಅಂತೇಳಿ ಬೆಂಗಳೂರು ಹೊರಟಿದ್ರು. ಈ ಸಂದರ್ಭದಲ್ಲಿ ಪೊಲೀಸರು ಸಾಕಷ್ಟು ಜನ ರೈತರ ಮೇಲೆ ಹಲ್ಲೆ ಮಾಡಿದ್ದಾರೆ. ವಿರೋಧ ಪಕ್ಷವಾಗಿ ಜೆಡಿಎಸ್ ಮತ್ತೆ ಬಿಜೆಪಿ ನೀವಿಬ್ರು ಕೂಡ NDA ಕೂಡದಲ್ಲಿರೋದ್ರಿಂದ ರೈತರ ಪರವಾಗಿ ಯಾವ ರೀತಿ ಮುಂದಿನ ದಿನಗಳಲ್ಲಿ ಸಹಕಾರ ಕೊಡ್ತಾರೆ ಅಷ್ಟೇ? ಈಗ ನಮ್ಮ ಆನೇಕಲ್ ತಾಲೂಕು ನಮ್ಮ ಕರ್ಮಭೂಮಿ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಒಳ್ಳೆ ಆಡಳಿತ, ಒಳ್ಳೆ ಮುಖ್ಯಮಂತ್ರಿ ಬಂದಾಗ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ ಬರೋದಿಲ್ಲ. ನಾಳೆ ಎಲೆಕ್ಷನ್ ಡಿಕ್ಲೇರ್ ಆದರೂ ಕಾಂಗ್ರೆಸ್ ಪಕ್ಷ ಬರೋದಿಲ್ಲ. ಇನ್ನು 20 ವರ್ಷ ಹಿಂದಕ್ಕೆ ಹೋಗ್ತದೆ. ಮುಂದಿನ ದಿನಗಳಲ್ಲಿ JDS ಅಂಡ್ ಬಿಜೆಪಿ ಎರಡು ನೇತೃತ್ವದಲ್ಲಿ ಒಂದು ಒಳ್ಳೆ ಮುಖ್ಯಮಂತ್ರಿ ಬಂದಾಗ ಅವ್ರ ನೇತೃತ್ವದಲ್ಲಿ ಇವತ್ತಿನ ಕಾಲಘಟ್ಟದಲ್ಲಿ ಇವತ್ತೇನಿದೆ ಇದು ಹಿಂಗೆ ಉಳ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಕೈ ಬಿಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಸರ್, ಈಗಾಗಲೇ ಬಿಡದಿಯಲ್ಲಿ ಜೆಡಿಎಸ್ ಪಕ್ಷ ನಿರಂತರವಾಗಿ ರೈತರ ಜೊತೆ ನಿಂತ್ಕೊಂಡು ಹೋರಾಟ ಮಾಡ್ತಾರೆ. ಅದೇ ರೀತಿಯ ಒಂದು ಪ್ರತಿಭಟನೆ ಆನೇಕಲ್ ನಿರಂತರವಾಗಿ ಮಾಡ್ಕೊಂಡು ಹೋಗ್ತೀವಿ. ಈಗ ಮಾಡ್ಬೋದು. ಈಗ ಮೊದಲಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗ ನೆನೆ ತಾನೇ ನಮ್ಮ ನಾಯಕರಾದಂಥ ಕುಮಾರಣ್ಣವರು ಕೇಳಿದ್ರು ನಮ್ಮನ್ನ. ಅದ್ರ ಬಗ್ಗೆ ನಾನು ಕೆಲವು ಸೂಚನೆಗಳು ಕೊಟ್ಟಿದ್ದೇನೆ. ಕೆಲವು ರೈತ ಮುಖಂಡರು ಬರಬೇಕಾಗಿತ್ತು. ಅದೇ ತಕ್ಷಣನೇ ಹಾಫ್ ಅನ್ ಅವರ್ ಮುಂದೆ ಅದು ಹೆಂಗೆ ಗೊತ್ತಾಯ್ತು ನಮ್ಮ KP ರಾಜುವ್ರ ಬಗ್ಗೆ ನನಗಂತೂ ಗೊತ್ತಿಲ್ಲ. ಈಗ ಕುಮಾರಣ್ಣವರೇ ಮಾತಾಡಿರ್ಬೇಕು ರಾಜುವ್ರ ಹತ್ರ ಅನಿಸ್ತದೆ. ಆಗ ರಾಜೀವ್ ನಾನು ದೂರವಾಣಿ ಮುಖಾಂತರ ಮಾತಾಡಿ, ಇಲ್ಲ ದೊಡ್ಡ ಸ್ಕೇಲಲ್ಲಿ ನಾವು ಮಾತಾಡೋಣ, ನಾಳೆ ಪ್ರೆಸ್ ಮೀಟ್ ಕೊಟ್ಬಿಡೋಣ, ಬಂದ್ಬಿಡಿ ಅಂದರು. ನಾನು ಕುಮಾರಣ್ಣ ಸಲಹೆ ತಗೊಂಡೆ ಇಲ್ಲಿ ಪ್ರೆಸ್ ಮೀಟಿಗೆ ಬಂದಿದ್ದೀನಿ. 100ಕ್ಕೆ 100 ನಮ್ಮ ರಾಜುವ್ರವ್ರ ನೇತೃತ್ವದಲ್ಲಿ ದೊಡ್ಡ ಸ್ಕೇಲಲ್ಲಿ ರ್ಯಾಲಿ ಮಾಡ್ತೀವಿ, ಉಳಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ, ಬಿಡೋದು ಬೇಡ. ಇಡೀ ಆನೇಕಲ್ ತಾಲೂಕಿನ ಮಹಾಜನತೆ, ರೈತ ಬಾಂಧವಗಳು ನಮ್ಮ ಜೊತೆಯಲ್ಲಿ ಬಂದು ಕೈ ಜೋಡಿಸ್ಬೇಕಂತೇಳಿ ಕಳೆ ಮನವಿ. ಪ್ರದೀಪ್ ವಿಶ್ವ ದಿನನಿತ್ಯ ಕುಮಾರಸ್ವಾಮಿ ಅವ್ರ ಸೊ ಅದು ಹುಚ್ಚುನಾಯಿ ಕಚ್ಚಿದೆ, ಅದನ್ನ ಬಗ್ಗೆ ಅವ್ನು ಮಾತಾಡ್ತಿರೋದು ಬಿಟ್ಟಾಕ್ಬಿಡೋದ, ಅದ್ರ ಬಗ್ಗೆ ಮಾತಾಡೋದು ಬೇಡ. ಹುಚ್ಚುನಾಯಿ ಅವನ ಬಗ್ಗೆ ಏನು ಮಾತಾಡ್ತೀವಿ? ರಾಜ್ಯ ಉಪಾಧ್ಯಕ್ಷರಿಗೆ ನೀವೇನ ಅವ್ರ ವಿರುದ್ಧ ಏನ್ ಹೇಳ್ಬೇಕು ಕೊಡ್ತೀನಿ ಅಂತ? ಆ ಹುಚ್ಚುನಾಯಿ ಕಚ್ಚಿದೆ, ಏನು ಹುಚ್ಚುನಾಯಿ ನಾವು ವಿರುದ್ಧ ಕೊಟ್ಟರೆ ನಾನು ಕಚ್ತದೆ. ಸರ್ಕಾರ ತೊಡೆಗಿಡೆ ತಟ್ಟಿಲ್ಲ ಅಂತಿದ್ರೆ ಇಷ್ಟು ದೊಡ್ಡ ಮಟ್ಟಕ್ಕೆ ಆಗ್ತಾ ಇರ್ಲಿಲ್ವ? ಹಂಗಾದ್ರೆ ಅದು ನಾಯಿ ಕಚ್ಚಿದೆ ಬ್ರದರ್, ಹುಚ್ಚುನಾಯಿ ಅಲ್ವಾ? ಹುಚ್ಚುನಾಯಿ ಏನೇನೋ ತರ್ತದೆ, ಸ್ವಲ್ಪ ಹೊತ್ತೋದ್ರೆ ಚಡ್ಡಿನೂ ಬಿಚ್ಚುತ್ತದೆ. ಅವ್ರ ಬಗ್ಗೆ ಯಾಕೆ ಮಾತಾಡ್ತಿರ್ತದೆ? ಜೆಡಿಎಸ್ ಕಾರ್ಯಕರ್ತರ ಮೇಲೆ ಒಂದು FIR ಕೂಡ ಆಗಿತ್ತು. ಈಗ ನೀವು ಏನೇ ಒಳ್ಳೇದ್ ಇವತ್ತು ಈಗ ನಾನು ಪ್ರೆಸ್ ಮೀಟ್ ಕೊಟ್ಟಿದ್ದೀನಲ್ಲ, ನಮ್ಮ ಪಕ್ಷದ ಮುಖಂಡರ ಮೇಲೂ FIR ಹಾಕ್ಬೋದು. ಯಾಕೆ ಹಾಕಕ್ಕಾಗಲ್ಲ? ಆ ಪರಿಸ್ಥಿತಿ ಇವತ್ತಿದೆ. ಅದಕ್ಕೆ ಯಾಕೆ ಹಾಕ್ತೀರ ನೀವು ಕಾಂಗ್ರೆಸ್ಗೆ ಓಟು? ಇನ್ನು ಹಾಕ್ಬೇಡಿ. ನಿಮ್ಮ ಜೀವಮಾನದಲ್ಲಿ ಮಕ್ಕಳು ಮರಿಗಳನ್ನ ಕಳ್ಕೊಬೇಕಾಗುತ್ತೆ. ನಾವು ಊಟಕ್ಕೆ ಒಂದು ತುತ್ತ ಊಟ, ಜಮೀನು ಸಿಗ್ತದೆ, ಹಣ ಸಿಕ್ಕಲ್ಲ. ಜಮೀನು ಸಿಕ್ಕಲ್ಲ, ಒಡವೆ ಸಿಗ್ತದೆ. ಆ ಪರಿಸ್ಥಿತಿಗೆ ಬರ್ತದೆ. ಈಗೇ ಕಾಂಗ್ರೆಸ್ ಪಕ್ಷ ಇನ್ನೊಂದು 5 ವರ್ಷ ಬಂದ್ಬಿಟ್ಟು ಅಂತ. ಮುಂದೆ GB ಎಲೆಕ್ಷನ್ ಸಹ ಬರ್ತಾ ಇರುವಂತದ್ದು. GB ಎಲೆಕ್ಷನ್ ಕಾಂಗ್ರೆಸ್ ಅವ್ರಿಗೆ ಗೊತ್ತು, ನಮ್ಗೆ ಗೊತ್ತು. ನಿಮ್ಮ ಒಂದು ನಮ್ಮ ಸಂಘಟನೆ ನಡೀತಾ ಇದೆ. ಏನು ಇವಾಗ ಎಲ್ಲಿ ಓಟ್ ಇದೆ, ಓಟ್ ಇಲ್ಲ, ಹೊರಗಡೆಯಿಂದ ಯಾರು ಬಂದಿದ್ದಾರೆ, ಅದೆಲ್ಲ ತನಿಖೆ ನಡೀತಾ ಇದೆ. ಇವಾಗ ನಮ್ಮ ಹುಡುಗರು ಮಾಡ್ತಾ ಇದ್ದಾರೆ. ಈ ಮುಂದಿನ ದಿನದಲ್ಲಿ ಅದಕ್ಕೂ ಒಂದು ಮೀಟಿಂಗ್ ಮಾಡಿ ನಮ್ಮ KP ರಾಜುರವರು, ಪಟಾಪ ರವಿಯವರು, ನಮ್ಮ ಮುಖಂಡರು ಸೇರ್ಕೊಂಡು ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ತಾಲೂಕು ಪಕ್ಷದಲ್ಲಿ ಸಂಘಟನೆ ತಾಲೂಕಲ್ಲಿ ನಡೀತಾ ಇದೆ. ಸ್ವಲ್ಪ ವೆಯ್ಟ್ ಮಾಡಿ, ಎಲ್ಲ ಒಳ್ಳೆಯ ನಮ್ಮ ರಾಜ ಕ್ಯಾಂಡಿಡೇಟ್ ಮಾಡಬೇಕು ಅಂತ ಹೇಳಿ ಅದು ಪ್ರತಿಭಟನೆ ಮಾಡಿ ಸುಮ್ಮನೆ ಆಗೋ ಪ್ರಶ್ನೆನೇ ಇಲ್ಲ. ರೈತರ ಜೊತೆ ನಿರಂತರವಾಗಿ ಅವರ ಕಷ್ಟದಲ್ಲಿ ನಾವು ಪಕ್ಷ ಸಂಪೂರ್ಣವಾಗಿ ನಾವೆಲ್ಲರೂ ಸೇರಿ, ನಮ್ಮ ನಾಯಕರ ನೇತೃತ್ವದಲ್ಲಿ, ಮಂಜಣ್ಣ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಸೇರಿ ಅವ್ರ ಜೊತೆ ಕಡೆಯವರೆಗೂ ಈ ಹೋರಾಟದಲ್ಲಿ ಅವರ ಜೊತೆ ನಿರಂತರವಾಗಿ ನಾವು ಈ ಹೋರಾಟದಲ್ಲಿ ಇರ್ತೀವಿ ಅಂತ ತಮ್ಮ ಮುಖಾಂತರ ಹೇಳೋದಕ್ಕೆ ಬಯಸ್ತೀವಿ. ರೈತರು ಬೀದಿಗೆ ಬಂದಿದ್ದಾರೆ. ರೈತರು ಆನೇಕಲ್ ರೈತರು ಕಳೆದ 1 ವರ್ಷದಿಂದ ಬೀದಿಗೆ ಬಂದಿದ್ದಾರೆ. ಪತ್ರಕರ್ತರು ಸ್ನೇಹಿತರು ಒಂದು ಪ್ರಶ್ನೆ ಕೇಳಿದ್ರು, ಬಿಜೆಪಿ ಮತ್ತು ದಳ ಶಾಸಕರ ಮನೆ ಬಾಗಿಲಿಗೆ ಹೋಗಿ ಯಾಕೆ ಪತ್ರ ಕೊಡಬಾರ್ದು ಅಂತ ಹೇಳಿ. ಮೊದಲೇ ನಾನು ಕೇಳಕ್ ಬಯಸ್ತೀನಿ, ತಾಲೂಕಲ್ಲಿ ಶಾಸಕರಿದ್ದಾರಾ? ಇರೋದಾದ್ರೆ ಎಲ್ಲಿದ್ದಾರೆ ಶಾಸಕರು? ಯಾಕೆ ಶಾಸಕರು ಮತ ಪಡೆಯುವಾಗ ಪ್ರಜಾಸತ್ತಾತ್ಮಕವಾಗಿ ರೈತರ ಮನೆಗೆ ಹೋಗಿ ಕಾಲಿಗೆ ಬಿದ್ದು ಮತ ಹಾಕ್ತಾರಲ್ಲ, ಇವತ್ತು ರೈತರು ಶಿವಣ್ಣವ್ರ ಮನೆಗಾಗ್ಲಿ ಶಾಸಕ ಹುಡ್ಕೊಳ್ತಕ್ಕಂಥ ಹೀನ ಸ್ಥಿತಿಗೆ ಯಾಕೆ ಬರ್ಬೇಕು ನಾವು? ಯಾಕೆ ಶಿವಣ್ಣವ್ರು ಇಲ್ವಾ ತಾಲೂಕಲ್ಲಿ? ಗೊತ್ತಾಗ್ಲಿಲ್ಲ, ಅವ್ರದೇ ಸರ್ಕಾರ ಇದೆಯಲ್ಲ ಕಳೆದ 3 ವರ್ಷದಿಂದ. ಯಾಕೆ ಈ ಜಮೀನುಗಳನ್ನ ಕೈ ಬಿಡಿಸತಕ್ಕಂಥ ಶಕ್ತಿ ಇಲ್ವಾ ಶಿವಣ್ಣನಿಗೆ? ಒಂದ್ ವೇಳೆ ಅವ್ರಿಗೆ ಏನಾದ್ರೂ ಪ್ರಜಾಪ್ರಭುತ್ವದಲ್ಲಿ
ಪ್ರಜೆಗಳ ಹಿತಾಸಕ್ತಿ ಕಾಪಾಡಕ್ ಆಗಿಲ್ಲ ಅಂದ್ರೆ ಶಾಸಕತ್ವದಲ್ಲಿ ಯಾಕೆ ಹೋಗ್ತಾ ಇದೀರ ನೀವು? ಯಾಕೆ ರೈತರ ಧ್ವನಿ ಕೇಳಿಲ್ವಾ? ರೈತರು ಯಾರು ನಿಮ್ಗೆ ಮತ ಹಾಕಿಲ್ವಾ? ಯಾವ ಪ್ರಜೆಗಳ ಹಿತಾಸಕ್ತಿ ಕಾಪಾಡಬೇಕು ಅಂತ ಸಂವಿಧಾನಾತ್ಮಕ ನೀವು ಶಾಸಕರು ಬಂದಿದ್ದೀರಾ? ನಿಮ್ಗೆ ನಾವ್ಯಾಕೆ ರಿಕ್ವೆಸ್ಟ್ ಕೊಡ್ಬೇಕು? ನಿಮ್ಮ ಆದವ್ಯ ಕರ್ತವ್ಯ ಅಲ್ವಾ? ನಿಮ್ಗೆ ನಿಜವಾಗ್ಲೂ ಮಾನ್ಯ ಶಾಸಕರಿಗೆ ನೇರವಾಗಿ ಕೇಳಕ್ ಬಯಸಿದ್ದೇವೆ, ಒಂದು ವೇಳೆ ನಿಮ್ಗೆ ರೈತರ ಬಗ್ಗೆ ಹಿತಾಸಕ್ತಿ ಇದ್ದರೆ ರಾಜೀನಾಮೆ ಕೊಡಿ, ಇಲ್ಲ ನೇರವಾಗಿ ಪ್ರೆಸ್ ಮೀಟ್ ಮಾಡಿ ಹೇಳಿ ನಮ್ದೇ ಸರ್ಕಾರ ಇದೆ. 2 ಮುಖ್ಯಮಂತ್ರಿಗಳು ನೀವು ನೋಡಿದೀರಾ, ಈಗಿರೋ ಮುಖ್ಯಮಂತ್ರಿಗಳಿಗೆ ಬಹಳ ಆತ್ಮೀಯವಾಗಿದ್ದೀರಾ, ನೀವು ಹೇಳಿ ಬಿಡಿಸಿ. ಇಲ್ಲಾಂದ್ರೆ ಶಾಸಕತ್ವ ಆಗ್ಬೇಕು ನಿಮ್ಗೆ. ಮತ ಹಾಕಿರೋದು ಅದಕ್ಕೆ ಅಲ್ವಾ? ದಯವಿಟ್ಟು ಹೇಳ್ತಾ ಇದ್ದೇವೆ, ಇವತ್ತು 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 ಏನ್ ಹೇಳ್ತಾ ಇದ್ದೇವೆ, ಮುಂದೆ 26ನೇ ತಾರೀಕು ಏನು ಗೊಟ್ಟಿಗೆರೆ ಮಂಜಣ್ಣ ಅವರ ನೇತೃತ್ವ ಮತ್ತೆ ಕೆ ಪಿ ರಾಜು ನೇತೃತ್ವದಲ್ಲಿ ಬಹಳ ಜೋರಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಇದ್ರೊಳಗಡೆ ದಯವಿಟ್ಟು ಹೇಳ್ತಾ ಇದ್ದೀವಿ, ದಯವಿಟ್ಟು ಹೇಳ್ತಾ ಇದ್ದೀವಿ, ಇದರ ಜನ ಎಲ್ಲ ಬರಬೇಕು. ಇದು ರೈತರ ಹೋರಾಟ, ರೈತರಿಗೆ ಎಲ್ಲರೂ ಸಹಕಾರ ಕೊಡಬೇಕು. ನೀವೆಲ್ಲ ದಯವಿಟ್ಟು ಬನ್ನಿ. ಇವತ್ತು ಸರ್ಜಾಪುರ ಹೋಗ್ಬರ್ದಿರ್ತಕ್ಕಂಥ ರೈತರಾಗುವಂತಹ ಅನ್ಯಾಯ ಏನಿದೆ ನಾಳೆ ನಮಗೂ ಆಗುತ್ತೆ, ಕೇಳ್ಬೇಕಲ್ವಾ? ದಯವಿಟ್ಟು ಮಾನ್ಯ ಶಿವಣ್ಣ ಅವರಿಗೆ ಮತ್ತೊಂದು ಸಾರಿ ನಾನು ಮನವಿ ಮಾಡ್ಕೊಡ್ತಾ ಇದ್ದೀನಿ, ಇದ್ರಲ್ಲಿ ನಾವು ರಾಜಕಾರಣ ಮಾಡಕ್ ಬರ್ತಾ ಇಲ್ಲ. ಇಲ್ಲಿ ನಾವು ನ್ಯಾಯ ಪರವಾಗಿದ್ದೀವಿ, ರೈತರ ಪರ ಇದ್ವಿ, ನೀವು ರೈತರ ಪರ ಇರಿ. ದಯವಿಟ್ಟು ಇದನ್ನ ಕೂಡಲೇ, ನಿಮ್ದೇ ಸರ್ಕಾರ ಇರೋದ್ರಿಂದ ನಿಮ್ಮ ಮುಖ್ಯಮಂತ್ರಿ ಜೊತೆನಲ್ಲಿ ಕುಳಿತುಕೊಂಡು ದಯವಿಟ್ಟು ಇದನ್ನ ಕೈ ಬಿಡ್ತೀರಿ ಅಂತ ಭಾವಿಸ್ತೇವೆ. 26ನೇ ತಾರೀಕು ದೊಡ್ಡ ಮಟ್ಟದ ಹೋರಾಟ ಮಾಡೇ ಮಾಡ್ತೀವಿ. ಇದು ನಮ್ಮ ಕೆ ಪಿ ರಾಜು ಅವರು, ನಮ್ಮ ಮಂಜಣ್ಣವ್ರು ಹೇಳ್ದಂಗೆ ನಿರಂತರವಾಗಿ ನಾವು ರೈತರ ಜೊತೆಲಿ ಇದ್ದೇ ಇರ್ತೇವೆ. ಹಾಗಾಗಿ ತಾಲೂಕಿನ ಎಲ್ಲಾ ಜನತೆ ದಯವಿಟ್ಟು ಕೈ ಜೋಡಿಸಿ. ಆಮೇಲೆ ಮಂಜಣ್ಣವ್ರು ಹೇಳ್ದಂಗೆ ಈಗಾಗಲೇ ಬೆಳಗ್ಗೆ ನಾನು ಅಣ್ಣನ ಹತ್ರ ಮಾತಾಡ್ತಾ ಆಗ್ಲೇನೆ ಮೌಖಿಕವಾಗಿ ಮಂಜಣ್ಣವರು ಕುಮಾರಣ್ಣವರಿಗೆ ಗಮನಕ್ಕೆ ತಂದಿದ್ದಾರೆ. ಈ ರೀತಿ ಸರ್ಜಾಪುರದಲ್ಲಿ ಕಳೆದ 1 ವರ್ಷದಿಂದ ರೈತರು ಬೀದಿಗೆ ಬಂದಿದ್ದಾರೆ. ಸೊ ಇವ್ರಿಗೆ ಏನಾದ್ರು ನ್ಯಾಯ ಕೊಡಿಸ್ಬೇಕಂತಾಗ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟು ಬಂದಿದ್ದಾರೆ. ಸೊ ಹಾಗಾಗಿ ಮುಂದೆ 26ನೇ ತಾರೀಕು 100ಕ್ಕೆ 100 ನಿಖಿಲ್ ಕುಮಾರಸ್ವಾಮಿಗಳಾಗಿರ್ಬೋದು ಅಥವಾ ಕುಮಾರಣ್ಣಗಳು ಕರ್ಕೊಂಡ್ ಬರ್ತೀವಿ. ದಯವಿಟ್ಟು ತಾಲೂಕಿನ ಎಲ್ಲ ಜನತೆ ಈ ರೈತ ಹೋರಾಟಕ್ಕೆ ಕೈ ಜೋಡಿಸಿ ರೈತರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಂತ ಕಳಕಳಿಯಿಂದ ಪತ್ರಿಕಾಗೋಷ್ಠಿ ಮುಖಾಂತರ ನಾನು ಮನವಿ ಮಾಡ್ಕೊಡ್ತಾ ಇದ್ದೀನಿ. ದರ್ಶನದಲ್ಲಿ ಹಾಗೂ ಕೆ ಪಿ ರಾಜು ಸಾರಥ್ಯದಲ್ಲಿ ಈಗ ನಮ್ಮ ತಾಲೂಕಲ್ಲಿ ಜಮೀನುಗಳೆಲ್ಲ ಕಬಳಿಸ್ತಾ ಇದ್ದಾರೆ ಸರ್ಕಾರ, ಕಾಂಗ್ರೆಸ್ ಸರ್ಕಾರದವರು. ಇವತ್ತು ನಮ್ಮ ತಾಲೂಕಲ್ಲಿ ಜಮೀನು ಉಳಿಸ್ಕೊಬೇಕಂತ ಹೇಳ್ಬಿಟ್ಟು ಇವತ್ತು ನಮ್ಮ JDS ಪಕ್ಷದಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಅತಿ ಹೆಚ್ಚಿನ ರೀತಿಯಾಗಿ ಜನ ಸೇರಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಈಗಾಗಲೇ ನಮ್ಮ ತಾಲೂಕು ಬೇಕಾದ ಡೆವಲಪ್ಮೆಂಟ್ ಆಗಿದೆ. ಇವಾಗ ಎಲ್ಲ ಯಾವ್ದೋ ರೀತಿಯಲ್ಲಿ ಬಂದು ಜಮೀನು ತಗೊಳ್ತಾನೆ ಸೂರ್ಯ ಸಿಟಿ ಫಸ್ಟ್ 1 ಫಸ್ಟ್ 3 ಅಂತ ಹೇಳ್ಬಿಟ್ಟು ನಮ್ಮ ತಾಲೂಕೆಲ್ಲ ಕಬಳಿಸ್ಬಿಟ್ಟಿದ್ದಾರೆ. ಇನ್ನೂ ಕಬಳಿಸಕ್ ಬರ್ತಾರೆ. ಇದೇ ರೀತಿ ಕಬಳಿಸಿದ್ರೆ ನಾವು ಊಟ ಮಾಡಕ ನಮ್ಗೆ ರಾಗಿ ಇರಲ್ಲ, ಭತ್ತ ಇರಲ್ಲ. ಆದ್ರಿಂದ ನಾವು ಸರ್ಕಾರದಲ್ಲಿ ಮನವಿ ಮಾಡ್ತಾ ಇದೀವಿ, ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕು ಬಿಟ್ಟು ಬೇರೆ ತಾಲೂಕಲ್ಲಿ ಎಲ್ಲ ಡೆವಲಪ್ಮೆಂಟ್ ಎಲ್ಲಾಗಿಲ್ಲೋ ಅಲ್ಲಿ ಜಮೀನ್ ತಗೊಬೇಕಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾವು ಸರ್ಕಾರ ಮನವಿ ಮಾಡ್ತಾ ಇದ್ದೀವಿ. JDS ಅಧ್ಯಕ್ಷರಿದ್ದೀರಿ ತಾಲೂಕಿಗೆ. ಇಷ್ಟು ದಿನಗಳ ಕಾಲ ಇದುವರೆಗೂ ಒಂದು ಪ್ರತಿಭಟನೆಯನ್ನು ಕೂಡ ರೈತರಿಗೆ ಪರವಾಗಿ ನೀವು ನಿಂತಿರ್ಲಿಲ್ಲ, ಒಂದು ಹೋರಾಟ ಮಾಡಿರ್ಲಿಲ್ಲ. ಇಲ್ಲ ಮಾಡಿದ್ವಿ ನಾವು. ಆನೇಕಲ್ ತಾಲೂಕು ಆಫೀಸ್ ಮುಂದೆ ಕೂಡ ಮಾಡಿದ್ವಿ. ಕೆ ಪಿ ರಾಜು ಅವರವರು ನಾವೆಲ್ಲ ಹೋಗಿ ರೈತರ ಪರ ಹೋರಾಡಿದೀವಿ. ನಾವು ರೈತರಿಗೆ ಸಪೋರ್ಟ್ ಮಾಡಿದೀವಿ. ಎಲ್ಲಾ ಕಾರ್ಯಕ್ರಮಕ್ಕೂ ಅವ್ರು ಯಾವ ಕರೆದ ಎಲ್ಲ ಭಾಗವಹಿಸಿ ಮಾಡ್ತಾ ಇದ್ದೀವಿ. ತಾವೇ ಇರೋದ್ರಿಂದ ಇಷ್ಟು ದಿನಗಳವರೆಗೂ ರೈತರು ಪಾಪ ಏಟ್ ತಿನ್ನೋವರೆಗೂ ಯಾಕೆ ಇಷ್ಟೊಂದು ಅವ್ರ ಜೊತೆ ನಿಲ್ಬೋದಾಗಿತ್ತಲ್ಲ? ನಿಂತಿದೀವಲ್ಲ ನಾವು, ಜೊತೆಲಿ ಇದ್ದೀವಲ್ಲ ನಾವು. ಧ್ವಂಸಂತ್ರಕ್ಕೆ ಹೋಗಿದ್ದೀವಿ, ನಮ್ಮ ರವಿ ಅವರು ಹೋಗಿದ್ದಾರೆ, ನಮ್ಮ ರಾಜು ಅವರು ಹೋಗಿದ್ದಾರೆ, ನಾವು ಹೋಗಿದ್ದೀರಿ, ಮಂಜಣ್ಣವರು ಎಲ್ಲರೂ ಬಂದು ಮಾಡ್ತಾನೆ ಇದೀವಲ್ಲ ನಾವು. ನಮ್ಮ JDS ಪಕ್ಷದಿಂದ ಸಿದ್ಧರಾಗಿ ನಾವು ಸಜ್ಜಾಗಿದ್ದೀವಿ. ಅದೇ ರೀತಿ ನಮ್ಮ ಬೆಳೆ ಬಾಳುವ ಭೂಮಿಯನ್ನು ಇವತ್ತು ಕೇವಲ ಒಂದು ಸ್ವಲ್ಪ ಹಣದಲ್ಲಿ ಸರ್ಕಾರ ಪರ್ಚೇಸ್ ಮಾಡಿ ಬೇರೆ ಕಂಪ್ನಿಗಳು ಕೊಟ್ಟು ದುಡ್ಡು ಮಾಡ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಹೀನಾಯ ಸೋಲಿದೆ. ಈ ರೀತಿ ಅದೇ ರೀತಿ ಬಿಡದಿಯಲ್ಲಿ ಹೋಗಿದ್ದಾರೆ. ಬಿಡದಿಯಲ್ಲಿ ಕುಮಾರಣ್ಣ ನಿಖಿಲ್ ಅವರು ಹೋರಾಟ ಮಾಡ್ತಿದ್ದಾರೆ. ಈ ಹೋರಾಟ ಮಾಡ್ತಾ ಇರ್ಬೇಕಾದ್ರೆ ಅದೇ ದಿನ ಚಿಕ್ಕಬಳ್ಳಾಪುರದಲ್ಲಿ ಒಂದು ದೊಡ್ಡ ಗಲಾಟೆ ನಡೀತು. ಇದು ಒಂದು ಕಾಂಗ್ರೆಸ್ನ ಮೈಂಡ್ ಗೇಮ್. ಇದು ಮೈಂಡ್ ಗೇಮ್ ಡೈವರ್ಟ್ ಮಾಡೋದು, ಅಲ್ಲಿ ಬಿಟ್ಟು ಈ ಕಡೆ ಜನ ಈ ಕಡೆ ಇದು ಮಾಡ್ಲಿ ಅಂತ ಈ ತರ ಡೈವರ್ಟ್ ಮಾಡಿ ಅಲ್ಲಿ ರೈತರಿಗೆ ಕುಮಾರಣ್ಣನ ಒಲವು ಕಡಿಮೆ ಮಾಡ್ಲಿ ಅನ್ನೋ ಉದ್ದೇಶದಿಂದ ಚಿಕ್ಕಬಳ್ಳಾಪುರದಲ್ಲಿ ಗಲಭೆ ಎಬ್ಬರಿಸಿದ್ರು. ಅದೇ ಕಾಂಗ್ರೆಸ್ನ ಕೆಲವು ಚೇಲಗಳನ್ನು ಬಿಟ್ಟು ನಮ್ಮ JDS ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿಸಿ ಇವತ್ತು ಅವ್ರನ್ನ ಜೈಲ್ಗಟ್ಟಿದ್ದಾರೆ. ಇದು ಅವ್ರಿಗೆ ಸಭ್ಯತೆ ಅಲ್ಲ. ಇದು ಮುಂದಿನ ದಿನಗಳಲ್ಲಿ ಅವರಿಗೆ ರಿವರ್ಸ್ ಆಗುತ್ತೆ. ಇದೇನು ಜಾಸ್ತಿ ಇದೇನೇ ಏನೂ ಇಲ್ಲ. ಏನೋ ಅಧಿಕಾರ ಪಡೆದಿದ್ದಾರೆ. ಮುಂದಿನ ದಿನದಲ್ಲಿ ನಮ್ಮ ಕುಮಾರಣ್ಣವರು ಹಾಗೂ
NDA ಸರ್ಕಾರ ಒಟ್ಟಿಗೆ ಒಂದು ಸರ್ಕಾರ ರಚಿಸಿ ನಮ್ಮ ಕುಮಾರಣ್ಣ ಆಡಳಿತ ನಡೆಯುತ್ತೆ. ಆ ಒಂದು ಸಂದರ್ಭದಲ್ಲಿ ಇವರಿಗೆಲ್ಲ ಬುದ್ಧಿ ಕಲಿಸ್ತಾರೆ ಅಂತ ನಮ್ಮ ಒಂದು ಇದರಲ್ಲಿ ಹೇಳ್ತಾ ಇದ್ದೀವಿ. ಆದ್ರಿಂದ ದಯವಿಟ್ಟು ಈ ನಮ್ಮ ಆನೇಕಲ್ ತಾಲೂಕಲ್ಲಿ ತುಂಬಾ ರೈತರು ನೊಂದಿದ್ದಾರೆ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಜಮೀನನ್ನು ಕೆಲವೇ ಹಣದಲ್ಲಿ ಪರ್ಚೇಸ್ ಮಾಡಿ ಖಾಸಗಿ ಕಂಪನಿಗಳಿಗೆ ಇವರು ಮಾರಾಟ ಮಾಡ್ತಾ ಇರೋದು ಈ ಕಾಂಗ್ರೆಸ್ ಸರ್ಕಾರದ ಒಂದು ದುರುದ್ದೇಶ. ಆದ್ರಿಂದ ದಯವಿಟ್ಟು ಎಲ್ಲಾ ರೈತ ಬಾಂಧವರು ಏನು ನಮ್ಮ JDS ಪಕ್ಷದಿಂದ ನಾವು ಹಮ್ಮಿಕೊಂಡಿದ್ದೀವಿ ಈ ರೈತ ಒಂದು ಹೋರಾಟ, ಅದಕ್ಕೆ ಎಲ್ಲರೂ ಕೈ ಜೋಡಿಸಿ ಎಲ್ಲರೂ ಒಗ್ಗಟ್ಟಿಗೆ ಬರ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ತೀವಿ. ನಮ್ಮ ನಾಯಕರು ಎಲ್ಲರೂ ಸಹ ರೈತರ ಪರವಾಗಿ ನಾವು ಸದಾ ನಿಮ್ಮ ಜೊತೆಯಲ್ಲಿ ಇರ್ತೀವಿ ಅಂತೇಳಿ ಎಲ್ಲ ರೀತಿಯಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ರೈತರ ಭೂಮಿ ಅಂತ ಹೇಳಿದ್ರೆ ಅದು ಒಂದು ಆಸ್ತಿ ಅಲ್ಲ, ಅದೊಂದು ಜೀವನ, ಮತ್ತು ಅದೊಂದು ಕುಟುಂಬ, ಅವರಿಗೆ ಒಂದು ಭದ್ರತೆ. ಅದು ಇದರಲ್ಲಿ ಅವರು ಹೆಂಗಂತ ಹೇಳಿದ್ರೆ ಈ ಒಂದು ಅವಿನಾಭಾವ ಒಂದು ಸಂಬಂಧ ಇರುತ್ತೆ ಇದೆ. ಈಗ ರೈತರ ಪರವಾಗಿ ನಾವೇನೀಗ ಮೀಡಿಯಾ ಮುಖಾಂತರ 26ನೇ ತಾರೀಕು ಹೋರಾಟ ಮಾಡ್ತೀವಿ ಅಂತೇಳಿ ಮಾಧ್ಯಮದ ಮುಖಾಂತರ ನಾವು ತಿಳಿಸ್ಕೊಡ್ತಾ ಇದ್ದೀವಿ. ಖಂಡಿತವಾಗ್ಲೂ ಸಹ ಒಂದು ಪ್ರತಿಭಟನೆ ಮಾಡುವ ಮುಖಾಂತರ ಒಂದು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡುವ ನಿಟ್ಟಿನಲ್ಲಿ ರೈತರ ಪರವಾಗಿ ನಾವು ನಿರಂತರವಾಗಿ ಇರಲಿಕ್ಕೆ ಇಚ್ಛಿಸ್ತೀವಿ. ಯಾಕಂತ ಹೇಳಿದ್ರೆ ಇದು ಪರೋಕ್ಷವಾಗಿ ಏಕಾಂಗಿ ತೀರ್ಮಾನ ಮಾಡುವಂಥದ್ದಲ್ಲ. ಇದು ಯಾರು ರಾಜ್ಯ ಸರ್ಕಾರ ಒಬ್ಬರೇ ಇದನ್ನ ತೀರ್ಮಾನ ತಗೊಳ್ತಕ್ಕಂಥದ್ದಲ್ಲ ಇದು. ಸೊ ರೈತರಿಗೂ ಸಹ ಇದು ಗೌರವ ಕೊಡಬೇಕಾಗುತ್ತೆ. ಯಾಕಂದ್ರೆ ಫಲವತ್ತಾದ ಭೂಮಿಯನ್ನು ಇವತ್ತು ಏನು ತಗೊಳ್ಳಿಕ್ಕೆ ಮುಂದೆ ಬಂದಿದ್ದಾರೆ, ಅದನ್ನ ಈ ಕೂಡಲೇ ಆದಷ್ಟು ಬೇಗ ಕೈ ಬಿಟ್ಟು ರೈತರ ಜೊತೆ ಅವ್ರು ಕೈ ಜೋಡಿಸ್ಬೇಕು, ರೈತರಿಗೆ ಒಂದು ಗೌರವ ಕೊಡಬೇಕು. ಇವತ್ತು ರೈತರೇ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ನಾವು ಸಹ ತಿಂತಕ್ಕಂಥ ಒಂದು ಏನಿದೆಯೋ ಇವತ್ತು ಅದನ್ನೆಲ್ಲ ಎಕ್ಸ್ಪೋರ್ಟ್ ಮಾಡಬೇಕಾಗಿರುವಂಥ ಒಂದು ಅನಿವಾರ್ಯತೆ ಬರುತ್ತೆ. ಹಾಗಾಗಿ ಡೆವಲಪ್ಮೆಂಟ್ ಮಾಡಬೇಕು ಅನ್ನುವಂಥ ಹೆಸರಲ್ಲಿ, ಅಭಿವೃದ್ಧಿಯ ಹೆಸರಲ್ಲಿ ರೈತರ ಒಂದು ಜಮೀನನ್ನ ಕಸಿದುಕೊಳ್ಳುವಂಥದ್ದು ಅದು ಸಮಂಜಸ ಅಲ್ಲ. ಅದು ನಿಮ್ಮಲ್ಲಿ ಮನವಿ ಮಾಡ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಇದೇ ತಿಂಗಳು ಜುಲೈ 26ನೇ ತಾರೀಕು ನಾವೇನು ಹೋರಾಟ ಪ್ರತಿಭಟನೆ ಮಾಡಲಿಕ್ಕೆ ಎಲ್ಲರೂ ನಮ್ಮ ನಾಯಕರಾದಂಥ ಒಟ್ಟಿಗೆರೆ ಮಂಜಣ್ಣವರು ಇರ್ಬೋದು, KP ರಾಜಣ್ಣವರು ಇರ್ಬೋದು, ಇನ್ನು ಅನೇಕ ನಾಯಕರ ಒಂದು ಸಮ್ಮುಖದಲ್ಲಿ ಅಧ್ಯಕ್ಷತೆಯಲ್ಲಿ ಏನೊಂದು ಪ್ರತಿಭಟನೆಗೆ ನಾವು ಈಗಾಗಲೇ ಡೇಟ್ನ ಫಿಕ್ಸ್ ಮಾಡಿ ಇಟ್ಕೊಂಡಿದ್ದೀವೋ ಆ ಒಂದು ಡೇಟ್ಗೆ ಎಲ್ಲ ರೈತ ಬಾಂಧವರು ಸಹ ಬಂದು ಕೈ ಜೋಡಿಸಿ ಇದನ್ನ ಒಂದು ಯಶಸ್ಸಾಗಿ ಮಾಡಬೇಕಂತೇಳಿ ನಿಮ್ಮ ವಾಹಿನಿಯ ಮುಖಾಂತರ ನಾವೀಗ ಹೇಳ್ಕೊತಾ ಇದ್ದೀವಿ. ಸೊ ನಾವು ಇನ್ನೊಂದು ಕೊನೆಯಲ್ಲಿ ಹೇಳ್ತಕ್ಕಂಥದ್ದು, ನಾವು ನಿರಂತರವಾಗಿ ರೈತರ ಪರವಾಗಿ ಇರ್ತೀವಿ. ಮತ್ತೆ ಅಭಿವೃದ್ಧಿಗೆ ನಾವು ಇರೋದಲ್ಲ, ಆದ್ರೆ ಅಭಿವೃದ್ಧಿ ಹೆಸರಲ್ಲಿ ಅವರು ಫಲವತ್ತಾದ ಭೂಮಿಯನ್ನ ಕಿತ್ಕೊಳ್ತಕ್ಕಂಥದ್ದು ಅದು ಸರಿಯಲ್ಲ ಅಂತೇಳಿ ಈ ವಾಹಿನಿಯ ಮುಖಾಂತರ ಹೇಳಿ ರೈತರ ಜೊತೆ ಸದಾ